स्वाभिमानी बनक्के कर्नाटक रक्षणा वेदिके स्वाभिमानी बनक्के कर्नाटक रक्षणा वेदिके स्वाभिमानी बनक्के पी कृष्णेगೌಡರಿಗೆ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರಿಗೆ ಜಿಲ್ಲಾಧ್ಯಕ್ಷರಾದ ಸೂರ್ಯನ್ ಸರ್ಗೆ ಜಿಲ್ಲಾಧ್ಯಕ್ಷರಾಗಿರುವ ಸೂರ್ಯನ್ ಸರ್ ಅವರಿಗೆ ಬೇಕೇ ಬೇಕು ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಬೇಕೇ ಬೇಕು ಬೇಕೇ ಬೇಕು ವಜ್ರ ಹನುಮಾನ್ ಫ್ಲೈಓವರ್ ಆಗಲೇಬೇಕು ವಜ್ರ ಹನುಮಾನ್ ರೈಲ್ವೆ ಕ್ರಾಸಿಂಗ್ ಫ್ಲೈಓವರ್ ಆಗಲೇಬೇಕು ನಮ್ಮ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರಿಗೆ. ನಮಸ್ಕಾರ ವೀಕ್ಷಕರೇ, ಯುಕೆ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ರಮೇಶ್ ಮುಂಡೇವಾಡಿ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ವಿಜಯಪುರದಲ್ಲಿ ಉಗ್ರ ಪ್ರತಿಭಟನೆ ನಡೆಸಿ ಅಂಬೇಡ್ಕರ್ ಸರ್ಕಲ್ದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಜಾಥಾ ನಡೆಸಿ ಘೋಷಣೆ ಕೂಗುತ್ತಾ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಜಗದೇವ ಸೂರ್ಯವಂಶಿ ಮಾತನಾಡಿ, ನಗರದ ವಜ್ರ ಹನುಮಾನ ರೈಲ್ವೆ ಗೇಟಿನ ಬಳಿ ಅಂಡರ್ ಪಾಸ್ ನಿರ್ಮಿಸುತ್ತೇವೆ ಎಂದು ಅಧಿಕಾರಿಗಳ ಹೇಳಿಕೆಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ, ಅಲ್ಲಿ ಅಂಡರ್ ಪಾಸ್ ಬೇಡ, ಫ್ಲೈ ಓವರ್ ನಿರ್ಮಿಸಬೇಕೆಂದು ಒತ್ತಾಯಿಸಿದರು. ಒಂದು ವೇಳೆ ಅಂಡರ್ ಪಾಸ್ ನಿರ್ಮಿಸಲಿಕ್ಕೆ ಮುಂದಾದರೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಸಂಘಟನೆಯ ಮತ್ತು ಸಾರ್ವಜನಿಕರ ಉಗ್ರ ಹೋರಾಟ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಸಂಘಟನೆಯ ಪದಾಧಿಕಾರಿಗಳಾದ ನಾಗು ಪೂಜಾರಿ, ಸಂಗಯ್ಯ ಸಾರಂಗಮಠ, ಈಶ್ವರ್ ಚಂದ್ರ ಪಡಗಣ್ಣನವರ, ಎಸ್ ಕಟ್ಟಿ, ಚಿದಾನಂದ ಕಟ್ಟಿ, ರಾಜಕುಮಾರ ಉಪ್ಪಾರ, ವಿಠ್ಠಲ್ ಕರಿಗಾರ, ವಿಠಲರ ವೀಳಿಗೆರ, ಸಲಿ ನೌಕ್ರಾಣಿ, ಚಿದಾನಂದ ಅವಟಿ, ಮಲ್ಲಿಕಾರ್ಜುನ್ ಬಿರಾದಾರ್, ಟಿ.ಎಸ್. ಪಾಟೀಲ್, ಶಶಿಕಲಾ ಬಡಿಗೇರ್, ನೀಲಾಂಬಿಕಾ ಕಟ್ಟಿಮನಿ, ಸುಶೀಲಾ ಮಿನಜಗಿ, ಜ್ಯೋತಿ ಮಿನಜಗಿ, ಅಶ್ವಿನಿ ಜಾಧವ್, ಸಿಂದಗಿ ವಿಜಯಪುರ್, ಮುದ್ದೇಬಿಹಾಳ ತಾಲೂಕಿನ ಪದಾಧಿಕಾರಿಗಳು ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು. ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ಭಾಗದ ಜನಪ್ರತಿನಿಧಿಗಳಾದ ಸಂಸದರಿಗೆ ಹಾಗೂ ನಮ್ಮ ಭಾಗದ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ನಮ್ಮ ನಗರ ಶಾಸಕರಿಗೆ ನಾವು ಮನವಿ ಕೊಡಲು ಬಂದಿದ್ದ ಉದ್ದೇಶ, ವಜ್ರ ಹನುಮಾನ್ ರೈಲ್ವೆ ಕ್ರಾಸಿಂಗ್ ಸಲುವಾಗಿ 3-4 ವರ್ಷದಿಂದ ನಾವು ಸತತ ಪ್ರಯತ್ನ ಪಡುತ್ತಿದ್ದು, ಇದು ಎಲ್ಲ ಅಲ್ಲಿ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಅಲ್ಲಿ ಫ್ಲೈಓವರ್ ಆಗಲೇಬೇಕು ಅಂಥೇಳಿ ನಾವು ಮನವಿ ಈಗಾಗಲೇ 2 ವರ್ಷದಿಂದ ಕೊಟ್ಕೊತ ಬರ್ತಾ ಇದ್ದೀವಿ. ಆದರೂ ಯಾರೂ ಬೇಜವಾಬ್ದಾರಿಯಿಂದ ಅವರು ಸಂಸದರು 2 ಸಲ 3 ಸಲ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಅವ್ರಿಗೆ ಲೆಟರ್ ಕೊಟ್ಟು ಮರುದಿವಸನೇ ಅವ್ರು ಲೆಟರ್ ಕಳಿಸಿರ್ತಾರೆ. ಇವರು ಸಂಬಂಧ ಬರೋ ಅಧಿಕಾರಿಗಳಿಗೆ ಕಳಿಸಿರ್ತಾರೆ. ಅವರು ಬೇಜವಾಬ್ದಾರಿಯಿಂದ ಅದನ್ನು ಇಂಥ ಭಾಳ ಲೆಟರ್ ಬರ್ತಾವೆ ಅಂತೇಳಿ ಹಿಂಗೆ ಬರೀ ಬೇಜವಾಬ್ದಾರಿ, ಸಾಕಷ್ಟು ಸಂಬಳರೇ ಸಾಕಷ್ಟು ಮಾಡ್ಕೊಳ್ಳೋದು, ಕೆಲಸರಿ ಏನೂ ಇಲ್ಲ. ಯಾಕಂದ್ರೆ ಯಾರು ಕೇಳೋರಿಲ್ಲ, ಬಿಡೋರಿಲ್ಲ, ಅವ್ರಿಗೆ ಯಾರೂ ಕೇಳೋರಿಲ್ಲ ಅಂತೇಳಿ ನಾವೇನು ಮಾಡೀವಿ ಈಗ, ನಾವು ಈಗ ಅವ್ರಿಗೆ ಹೇಳಿದ್ದು ಇಷ್ಟಪಡೋದು, ನಾವು ಸಂಸದರು 2 ಲೆಟರ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನೀವು ಕೂಡ ಮಹಾನಗರ ಪಾಲಿಕೆಗೆ ನೀವು ಎಷ್ಟೊತ್ತರ ಅವೆಲ್ಲ ಏನು ಬ್ಲೂ ಪ್ರಿಂಟ್ ಏನು ಮಾಡೋ ಎಲ್ಲ ಕಳಿಸ್ಕೊಡ್ರಿ ಅಂತ ಹೇಳಿದ್ರಿ. ಆ ಪ್ರಕಾರ ಅವರು ಈಗ 30 ದಿನದ ನಾವು ಗಡುವು ಕೊಟ್ಟಿವಿ. ಈಗ ಲೆಟರ್ ಕೊಡ್ತಾ ಇದ್ವಿ. 30 ದಿವಸದೊಳಗೆ ಸರ್ ಅವರು ಎಲ್ಲ ನಮ್ಮ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿ ವರ್ಗ ಅದಕ್ಕೆ ಸಂಬಂಧ ಬರೋರು ದಿಟ್ಟ ಕ್ರಮ ಸರ್ ತೊಗೊಂಡು ಅದಕ್ಕೊಂದು ಪರಿಹಾರ ಕಂಡು ಹಿಡಿಲಿಲ್ಲ ಅಂದರೆ ನಾವು ಉಗ್ರ ಹೋರಾಟನೂ ಮಾಡ್ತೀವಿ ಮತ್ತು ಸತ್ಯಾಗ್ರಹನೂ ಹಮ್ಕೋತೀವಿ. ಅದು ಫ್ಲೈಓವರ್ ಬ್ರಿಡ್ಜ್ ಆಗುತ್ತಾನ ನಾವು ಬಿಡೋದಿಲ್ಲ. ಇಲ್ಲ ಮಣ್ಣು ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರಾದ ಮೆಕ್ಕಳಿಗೆ ಸಾಹೇಬರು, ಇಲ್ರಿ ನಿಮ್ಮ ಹೋರಾಟಕ್ಕೆ ಅವರು ಅಂಡರ್ಗ್ರೌಂಡ್ ಮಾಡೋಕ್ಕೆ ತೀರ್ಮಾನ ಮಾಡಿದಾರ ಅಂತಂದ್ರು. ಅಂಡರ್ಗ್ರೌಂಡ್ ನಾವು ಮಾಡ್ಲಿಕ್ಕೆ ಅಲ್ಲಿ ಒಪ್ಪಿಗೆ ಕೊಡೋದಿಲ್ಲ. ಅಂಡರ್ಗ್ರೌಂಡ್ ಅಂದ್ರೆ ನಮ್ಮ ಗಾಡಿ ಬಸ್ ಆಗಲಿ ಲಾರಿ ಯಾವ ಅಂಥವು ಯಾವ ಹೋಗೋದಿಲ್ಲ. ಅದಕ್ಕೆ ನಾವು ಫ್ಲೈಓವರೇ ಆಗಬೇಕು. ಅವ್ರು ಅಂಡರ್ಗ್ರೌಂಡ್ ಮಾಡಬೇಕಾಗಿತ್ತು. ಅಲ್ಲಿ ಲೋಕಲ್ ಬಡಾವಣೆಯವ್ರಿಗೆ ಬೇಕಾಗಿತ್ತು ಅಂದ್ರೆ ಆ ಕಡೆ ಸಂತೋಷ್ ಮಾತಾ ಗುಡಿ ಇಲ್ಲಿಂದ ಏನು ಅಲ್ಲಿ ಮಾಡ್ಲಕ್ಕ ಈಗಾಗಲೇ ಅವ್ರು ಪ್ಲ್ಯಾನ್ ಮಾಡಿದ್ರು. ಅದು ಅಂಡರ್ಗ್ರೌಂಡ್ ಮಾಡಲಿ ಅವರು. ಇಲ್ಲಂತೂ ಈಗೇನು ಜುಮ್ನಾಡ್ ರೋಡ್ಲಿಂದ ಏನು ರಿಂಗ್ ರೋಡಿಗೆ ಮ್ಯಾಲೆ ಬಂದು ನಿಂತದ, ಅದೇ ಕಂಟಿನ್ಯೂ ಮಾಡಿಬಿಟ್ರೆ ಇಲ್ಲಿ ಇದು ಫ್ಲೈಓವರ್ ರೈಲ್ವೆ ಕ್ರಾಸಿಂಗ್ ಫ್ಲೈಓವರ್ ಆಗಿ ವಿಶ್ವೇಶ್ವರ ಸರ್ಕಲ್ಗೆ ಅಲ್ಲಿ ಇಳಿಜಾರು ಮಾಡಿಬಿಟ್ರೆ ಇದು ಒಂದು ಶಾಶ್ವತ ಪರಿಹಾರ ಸಿಕ್ಬಿಡ್ತದೆ ಅಂತೇಳಿ ನಾವು ಈಗ ಮನವಿ ಕೊಡ್ತಾ ಇದ್ವು. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಮನ ನಾನು ಶಶಿಕಲಾ ಬಡಿಗೇರ. ವಜ್ರಹನುಮಾನ್ ಗೇಟ್ ಸಲುವಾಗಿ ಸ್ವಲ್ಪ ಪ್ರಾಬ್ಲಮ್ ಆಲತ್ತಿತ್ರಿ.
ಅದು ಸಾರ್ವಜನಿಕರಿಗೆ ಅಡ್ಡಾಡಕ ಸ್ವಲ್ಪ ಪ್ರಾಬ್ಲಮ್ ಅಲ್ಲತೈತಿ. ಅದಕ್ಕ ನಾವು ಮನವಿ ಪತ್ರ ಕೊಡ್ಬೇಕಂತ ಬಂದಿದ್ದೇವ್ರಿ. ಸಾಕಷ್ಟು ಸರಿ ಕೊಟ್ಟಿದ್ದಾರೆ. ಹಾ ರೀ, ಫ್ಲೈಓವರ್ ನಿಲ್ಲಿಸ್ಬೇಕು, ನಿರ್ಮಿಸ್ಬೇಕು. ಅದ್ರ ಸಲುವಾಗಿ ನಾವು ಮನವಿ ಪತ್ರ ಕೊಡಕ್ ಬಂದಿವಿ. ಮಾಡ್ಬೇಕಂತ ಯಾರಿಗಿ ತೊಂದ್ರೆ ಆಗ್ಲಾರ್ಲಾರಂಗ ಮಾಡಿ ಕೊಡ್ಬೇಕಂತ ನಾನು ಶಶಿಕಲಾ ಬಡಿಗೇರ್ ಹೆಗಡಿಯಾಳ್. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ನಗರ ಘಟಕದ ಮಾಯಾ ಜಾಧವ್ ಅಧ್ಯಕ್ಷರಿ ಸರ್. ನಾನು ಕೇಳೋದೇನೆಂದ್ರೆ ರೀ, ವಜ್ರ ಹನುಮಾನ್ ಗೇಟ್ಲಿಂತ್ರ ಬ್ರಿಡ್ಜ್ ಸಂಬಂಧ ಹೋರಾಟ ಮಾಡ್ತಾ ಇದೇವ್ರಿ ಸರ್. ಅದು ಸರಿಯಾಗಿ ಆಗ್ಬೇಕಂತ ಹೋರಾಟ ಮಾಡ್ತಿದ್ದೇವೆ ಸರ್. ಆದಷ್ಟು ಸಣ್ಣ ಪುಟ್ಟ ಮಕ್ಕಳು ತಿರ್ಗಾಡ್ತಾರ, ಅವ್ರಿಗೆ ಅನ್ಯಾಯ ಆಗ್ಬಾರ್ದ್ರಿ. ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಕೊಡ್ಬೇಕಂತ ಹೇಳಿ ಮನವಿ ಕೊಡಕ್ ಬಂದಿದ್ದೇವ್ರಿ ಸರ್. ಇನ್ನು ಮುಂದೆ ಇದು ಆಗ್ಲಿಕ್ಕಂದ್ರೆ ಉಗ್ರ ಹೋರಾಟ ಮಾಡಕ್ಕೆ ಎಲ್ಲರೂ ಸಿದ್ಧವಾಗಿ ನಿಲ್ತೇವ್ರಿ ಸರ್. ನನ್ನ ಹೆಸರು ಮಾಯಾ ಜಾಧವ್ ರೀ.